ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ಬರ್ತಾರೆ. ಆ ಪಾರ್ಥಿವ ಶರೀರವನ್ನು ಅದಕ್ಕೆ ಏನು ಅಂತ್ಯ ಸಂಸ್ಕಾರ ಮಾಡಬೇಕು, ಅದಕ್ಕೆ ಏನು ಗೌರವಗಳನ್ನು ಕೊಡಬೇಕು, ಅದನ್ನು ಬಿಟ್ಟು ಪಾರ್ಥಿವ ಶರೀರವನ್ನು ಇಟ್ಟು ರಾಜಕಾರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾರೆ, ಇದು ಖಂಡನೀಯ ಅಲ್ವಾ? ಜನರೇನು ಮುಟ್ಟಾಗ ಇವ್ರಿಗಿಂತ ಬುದ್ಧಿ ಇದೆ. ಇವರು ಸಂಸದರಾಗಿ ಕೆಲಸ ಇವರು ಯಾವುದೇ ಸರ್ಕಾರದ ಸೌಲಭ್ಯ ಪಡೆದಿಲ್ವಾ? ಅವರ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಅಲೆ ಇತ್ತು, ನರೇಂದ್ರ ಮೋದಿ ಅವರ ಪರವಾಗಿ ಒಂದು ಅಲೆ ಇತ್ತು. ಅವ್ರು ಗೆದ್ಕೊಂಡು ಬಂದರು, ಆ ಅಲೆಯಿಂದ ಅವ್ರು ಗೆದ್ಕೊಂಡು ಬಂದರು. ಪಕ್ಷಕ್ಕೋಸ್ಕರ ಅವ್ರು ಏನೂ ಮಾಡಲಿಲ್ಲ. ಅಲ್ಲಿ ತನಕ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತೆರಿಗೆ ಕಟ್ಟಿರ್ತಕ್ಕಂಥ ಹಣದಲ್ಲಿ ಅವರು ತಗೊಂಡಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಅವರು ಅವ್ರದ್ದು ಬರೀ ರೋಲೆಕ್ಸ್ ವಾಚ್ ನೋಡಿರೋದು. ಬರಲಿ ಮನೆಗೆ, ಅವ್ರು ನೋಡಲಿ ಎಷ್ಟು ವಾಚ್ಗಳಿದೆ ಮನಣ್ಣನವ್ರ ಹತ್ರ ಅಂತ ಒಂದು ವಾಟ್ಸಪ್ಪು ಸಂದೇಶ ಬರ್ತದೆ. ಅವರೇ ಕೊಟ್ಟಿರ್ತಕ್ಕಂಥದ್ದು, ಅವರೇ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ, ತನಿಖೆಯ ಹಂತದಲ್ಲಿದೆ. 199 ಸುಳ್ಳನ್ನು ಹೇಳಿ ಆ 100ನೇ ಸರಿ ಅದನ್ನು ಸರಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸಾಮಾಜಿಕ ಜಾಲತಾಣಗಳ ವಿಚಾರ. ನಮಗೆ ನಿಮಗೆಲ್ಲ ಇಡೀ ದೇಶದಲ್ಲಿ ಗೊತ್ತಿದೆ. ವೀಕ್ಷಕರೇ, ನಮ್ಮ ಜೊತೆ ಬಿಗ್ ಬೈಟ್ಸಲ್ಲಿ ಸಂಕೇತ್ ಪೋಯನವರಿದ್ದಾರೆ, KPCCಯ ರಾಜ್ಯ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನು ಈ ಭಾಗದಲ್ಲಿ, ಅದು ಕೊಡಗಿನಲ್ಲಿ ಒಂದು ಯುವಕ ವಾಟ್ಸಪ್ ಇದರಲ್ಲಿ ವಿಚಾರದಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ, ಆ ನಂತರ ಘಟನೆಗಳೆಲ್ಲವೂ ಕೂಡ ತಮಗೆ ಗೊತ್ತಿದೆ. ಯಾಕೆ ಈ ರೀತಿಯಲ್ಲಿ ಆಯಿತು ಅಂತೇಳಿ ಸರ್? ನೋಡಿ, ಮೊಟ್ಟ ಮೊದಲನೇದಾಗಿ ನಮ್ಮ ಕೊಡಗಿನ ಯುವಕ ವಿನಯ್ ಸೊಮ್ಮಯ್ಯನವರು ದುಡುಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡ್ರು. ಅಮೂಲ್ಯ ಜೀವವನ್ನು ಕಳ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಮತ್ತು ಇದು ಯಾಕೆ ಈ ದುಡುಕಿ ಅವರು ಆ ನಿರ್ಧಾರವನ್ನು ತಗೊಂಡ್ರು ಅಂತಕ್ಕಂಥ ವಿಚಾರ ಕೂಡ, ಅದಕ್ಕೆ ಸಮಾಜಕ್ಕೆ ಸ್ಪಷ್ಟತೆ ಕೂಡ ಸಿಗಬೇಕು. ಸರ್, ಈಗಾಗಲೇ ಪ್ರಮುಖ 2 MLAಗಳ ಮೇಲೆ ದೂರು ದಾಖಲಾಗಲೇಬೇಕು ಅಂಥೇಳಿ ಪ್ರೊಟೆಸ್ಟ್ಗಳು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕೂಡ ನಡೀತಾನೆ ಇದೆ. ಮತ್ತು ನಿಮ್ಮ ಕ್ಷೇತ್ರದ ಶಾಸಕರಾಗಲಿ, ಮಡಿಕೇರಿ ಏನಂದರೆ ಏನು ಅನುದಾನ ತಂದಿಲ್ಲ, ಸುಮ್ಮನೆ ಬುರುಡೆ ಬಿಡ್ತಾರೆ ಅಂತೇಳಿ ಆಪೋಸಿಟ್ ಅವರು ಪ್ರಶ್ನೆ ಮಾಡ್ತಾರೆ. ಏನು ಕೆಲಸನೇ ಮಾಡಲಿಲ್ಲ ಸರ್ ನೀವು ಹಾಗಾದರೆ? ಈಗ ಮೊಟ್ಟ ಮೊದಲನೇದಾಗಿ ನೀವು ಶಾಸಕರ ವಿಚಾರ ಒಂದು ಕಡೆ ಇರಲಿ, ದೂರು ದಾಖಲಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಅವ್ರು ಏನು ಹೇಳ್ತಾ ಇದ್ದಾರೆ, ಅದೊಂದು ವಿಚಾರ ಇರಲಿ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಮೈನವರಿದ್ದಾರಲ್ಲ, ಅವ್ರ ಮೇಲೆ ದೂರು ದಾಖಲಾಗಿರೋದೇ ತಪ್ಪು ಅಂತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದರೆ, ನೋಡಿ, ಇಲ್ಲಿ ಏನು ತಪ್ಪಾಗಿದೆ, ನಾವು ಆವೇಶದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ, ಭಾವನಾತ್ಮಕವಾಗಿ ಕೆದಕಿ ಸಮಾಜದಲ್ಲಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ತಪ್ಪು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಸೋಮಯ್ಯನವರು ಮತ್ತು ಇನ್ನಿಬ್ಬರು ಎಲ್ಲೋ ಒಂದು ಶಾಸಕರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಒಳ್ಳೆಯ ಕೆಲಸಗಳನ್ನು ಮರೆಮಾಚಿ ಅವರು ಮಾಡ್ತಕ್ಕಂತಹ ಕೆಲಸಗಳಿಗೆ ಜನ ಏನು ಹಗಲಿರುಳು ಅವರೇನು ಶ್ರಮಿಸ್ತಾ ಇದ್ದಾರೆ, ಅದಕ್ಕೇನು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ, ಅದನ್ನು ಸಹಿಸಲಾರದೆ ಅವರ ಹೆಸರಿಗೆ ಮಸಿ ಬಳಿಯತಕ್ಕಂಥ ನಿಟ್ಟಿನಲ್ಲಿ ಸುಳ್ಳು ಆರೋಪಗಳು, ಸುಳ್ಳು ಅಪಪ್ರಚಾರಗಳನ್ನ, ತೇಜೋವಧೆಯನ್ನು ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರರು ಏನು ಮಾಡಬೇಕು? ಕಾಂಗ್ರೆಸ್ ವಕ್ತಾರರು ಅಂತಕ್ಕಂಥ ವಿಚಾರ ಬಿಡಿ, ಭಾರತೀಯ ಜನತಾ ಪಕ್ಷದ ವಕ್ತಾರರೇ ಇರ್ಬೋದು, ಅಥವಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನತಾದಳದ ವಕ್ತಾರರು ಇರ್ಬೋದು, ಅಥವಾ ದೇಶದ ಯಾವುದೇ ಪಕ್ಷದ ವಕ್ತಾರರೇ ಇರ್ಬೋದು. ಅವರೇನು ಮಾಡಬೇಕಾಗ್ತದೆ? ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ. ಜನರ ಮುಂದೆ ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇವರು ಒಳ್ಳೆಯ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ತಿರುಚ್ತಾ ಇರ್ತಕ್ಕಂಥ ವಿಚಾರ, ಮತ್ತು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ವಿಚಾರ, ಅಥವಾ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸ್ತಕ್ಕಂಥ ವಿಚಾರಗಳನ್ನ, ಅದು ಜನತೆಗೆ ನಾವು ವಕ್ತಾರರ ಕೆಲಸ ಇರ್ತದೆ. ಯಾವುದೇ ಪಕ್ಷದ ವಕ್ತಾರರು ಇರಲಿ, ನಮ್ಮ ವಕ್ತಾರರು ಏನು ಮಾಡಿದ್ದಾರೆ? FIR ಮೈನಾ ಮೇಲೆ ಆಗಿದ್ದೇ ತಪ್ಪ ಸರ್? ಅದು ನೋಡಿ, ನಮ್ಮ ವಕ್ತಾರರು ಇದನ್ನು ನಾವು ಸಮಾಧಾನದಿಂದ ಕೇಳೋಣ. ನಾನು ಇವಾಗ ಒಬ್ಬ ಪಕ್ಷದ ವಕ್ತಾರನಾಗಿ ಮಾತಾಡ್ತಾ ಇಲ್ಲ,
ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಮಾತಾಡ್ತಾ ಇದ್ದೀನಿ. ಈಗ ಒಬ್ಬೊಂದು ಪಕ್ಷದ ವಕ್ತಾರ ಈ ರೀತಿ ಬಿಂಬಿತ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅವಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ವಕ್ತಾರರು ಏನು ಮಾಡಬೇಕಾಗ್ತದೆ? ಅವರು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಅವರು ಏನಾದರೂ ವಿನಯ್ ಸೋಮಯ್ಯನವ್ರಿಗೆ ಏನಾದರೂ ಧಮಕಿ ಹಾಕಿದ್ದಾರಾ? ಅಥವಾ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಯಾವುದೋ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಂಡಿದ್ದಾರಾ? ಅವರು ಏನು ಮಾಡಿದ್ದಾರೆ? ಒಬ್ಬ ನಾಗರಿಕನಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಿಮಗಾದರೂ ನಮಗಾದರೂ ನಾವೇನು ಮಾಡ್ತೇವೆ? ನಾವು ಪೊಲೀಸ್ ಠಾಣೆ ಮೆಟ್ಲೆ ಇರ್ತೇವೆ ಅಲ್ವಾ? ಅವರು ಪೊಲೀಸಿಗೆ ಠಾಣೆಯಲ್ಲಿ ದೂರು ದಾಖಲು ಮಾಡಿದಾಗ ಫೆಬ್ರವರಿ 2ನೇ ತಾರೀಕು ದೂರು ದಾಖಲಾಯಿತಾ? ದೂರು ದಾಖಲು ಮಾಡಲಿಲ್ಲ ಪೊಲೀಸ್ನವರು. 2 ದಿನಗಳ ಕಾಲ ಅವರು ತನಿಖೆ ಮಾಡಿದ್ದಾರೆ. ಇದರಲ್ಲಿ ಮೇಲ್ನೋಟಕ್ಕೆ ಯಾವುದಾದ್ರೂ ಅಪರಾಧ ಆಗಿರ್ತಕ್ಕಂಥದ್ದಕ್ಕೆ ಸಾಕ್ಷ್ಯಾಧಾರಗಳಿದೆಯಾ ವೈಜ್ಞಾನಿಕವಾಗಿ ಅಂತ ಹೇಳ್ತಕ್ಕಂಥದ್ದನ್ನು ಅವರು ತನಿಖೆ ಮಾಡಿ ಮೇಲ್ನೋಟಕ್ಕೆ ಇದು ಆಗಿರ್ತಕ್ಕಂಥದ್ದು ಅಪರಾಧ ಆಗಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 2 ದಿವಸದ ನಂತರ ಆ ಮೊಕದ್ದಮೆ ದಾಖಲಾಗಿದೆ. ಬೇರೆ ಏನು ಮಾಡೋಕ್ಕಾಗ್ತಾಯಿತ್ತು? ಬೇರೆ ಏನು ಅದಾದಮೇಲೆ ವಿನಯ್ ಸೋಮಯ್ಯನವರು ಮತ್ತು ಇನ್ನಿಬ್ಬರು ಕೂಡ ಅವರು ನ್ಯಾಯಾಲಯದ ಮೊರೆ ಹೋಗಿ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ತಿಂಗಳುಗಟ್ಟಲೆ ಆದಮೇಲೆ ಯಾವ ಕಾರಣಕ್ಕೆ ಆ ಅಮೂಲ್ಯ ಜೀವವನ್ನು ಕಳ್ಕೊಂಡ್ವಿ ಅದು ನಮಗಿನ್ನೂ ಗೊತ್ತಿಲ್ಲ. ಅದು ಸ್ಪಷ್ಟತೆ ಜನತೆಗಿನ್ನೂ ಸಿಕ್ಕಬೇಕಾಗ್ತದೆ. ಆದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ. ಅದಾದಮೇಲೆ ಯಾವುದೋ ಒಂದು ವಾಟ್ಸಪ್ಪು ಸಂದೇಶ ಬರ್ತದೆ. ಅವರೇ ಕೊಟ್ಟಿರ್ತಕ್ಕಂಥದ್ದು, ಅವರೇ ಮಾಡಿರ್ತಕ್ಕಂಥದ್ದು, ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ತನಿಖೆಯ ಹಂತದಲ್ಲಿದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದೆಲ್ಲ ಅವರ ಏನು ತಾಂತ್ರಿಕವಾಗಿ ತನಿಖೆ ಆಗಬೇಕು. ಅದಕ್ಕೆ ಎಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿದೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರೇ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೀಟಿನೋ ಒಂದು ಪತ್ರನೋ ಬರೆದಿರ್ತಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಮತ್ತು ಇವರು ತಂತ್ರಜ್ಞಾನದ ಬಳಕೆಯಲ್ಲಿ ಎಲ್ಲ ಪರಿಣಿತಿ ಇರೋದರಿಂದ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಯಾವುದೋ ಒಂದು ಹೇಳಿಕೆ ಬಿಡುಗಡೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ವಿಚಾರ ಇದೆ. ಈಗ ಮೂಲ ಅವರು ಏನು ಈಗ ಅವರ ಕುಟುಂಬದವರಿಗೆ, ಅವರ ಮಡದಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು, ಇನ್ನೊಬ್ಬರು ಅವರ ಸಹೋದರನ ಮುಖಾಂತರ ಅಂತ ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಈಗ ಬರ್ತಾ ಇದೆ. ಅದು ಯಾವ ಸಮಯಕ್ಕೆ ಅವರು ಬರೆದಿದ್ದಾರೆ ಅಂತಕ್ಕಂಥ ಸ್ಪಷ್ಟತೆ ಕೂಡ ಇಲ್ಲ. ಅದು ಕೂಡ ಸ್ಪಷ್ಟಪಡಿಸ್ಬೇಕಾಗ್ತದೆ. ಈಗ 199 ಸುಳ್ಳನ್ನು ಹೇಳಿ ಅದು 100ನೇ ಸರಿ ಅದನ್ನು ಸರಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸಾಮಾಜಿಕ ಜಾಲತಾಣಗಳ ವಿಚಾರ. ನಿಮಗಲ್ಲ, ಇಡೀ ದೇಶಕ್ಕೆ ಅದು ಗೊತ್ತಿದೆ. ಈಗ ಯಾವ ಸಮಯದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ, ಅವರು ಬರೆದಿದ್ದಾರಾ ಅಥವಾ ಯಾರೋ ಒಬ್ಬರು ಮಾಡಿ ಅದನ್ನು ಏನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಾರಾ, ಆ ಸಮಯ ಅದೆಲ್ಲ ನಮಗೆ ಈ ತನಿಖೆ ಆದಮೇಲೆ ಈ ಪರಿಣಿತಿ ಇರ್ತಕ್ಕಂಥ ಎಲ್ಲ ತಂತ್ರಜ್ಞರೆಲ್ಲ ಸೇರಿ ಅದನ್ನು, ಈಗ ಸೈಬರ್ ಸೆಲ್ ಕೂಡ ಇದೆ, ಅವರೆಲ್ಲ ತನಿಖೆ ಮಾಡಾದಮೇಲೆ ಗೊತ್ತಾಗ್ತಕ್ಕಂಥದ್ದು. ಈಗ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಮಾನ್ಯ ಎಸ್ ಪೊನ್ನಣ್ಣನವರು ನೋಡಿ, ಮೊಟ್ಟ ಮೊದಲನೇದಾಗಿ ಆ ಕುಟುಂಬದ ಜೊತೆ ಅವ್ರಿಗೇನು ನೋವಿನಲ್ಲಿದ್ದಾರೆ ಅವ್ರ ಜೊತೆ ನಾವು ನಿಲ್ತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ ಅಂತ ಹೇಳ್ತಕ್ಕಂಥದ್ದು ಒಂದು. ಎರಡನೇದು, ಅವರಿಗೆ ಏನು ಆ ಜೀವವನ್ನು ಕಳ್ಕೊಂಡಿದ್ದಾರೆ ಅದನ್ನು ಸತ್ಯಾಸತ್ಯತೆ ಕೂಡ ಸರ್ಕಾರದ ಜವಾಬ್ದಾರಿ ಇದೆ. ಸತ್ಯಾಸತ್ಯತೆಯನ್ನು ಕೂಡ ತನಿಖೆ ಮಾಡಿ ಎಲ್ಲರ ಮುಂದೆ ಇಡ್ತಕ್ಕಂಥ ವಿಚಾರ ಅದನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು ಅತ್ಯಂತ ನೋವಿನಿಂದ ಅವರು ಮತ್ತು ನಾವೆಲ್ಲರೂ ಕೂಡ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಅಮೂಲ್ಯ ಜೀವವನ್ನು ಕಳ್ಕೊಂಡಾಗ ಅದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಒಂದು ಅತ್ಯುತ್ತಮ ಪ್ರಯತ್ನಗಳು ಎರಡೂ ಶಾಸಕರಿಂದ ಇಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮ ಆಡಳಿತ ಕೊಡೋದಕ್ಕೆ ಪೊನ್ನಣ್ಣನವರು ಮತ್ತು ಮಂತರಗೌಡರು ಏನು ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಅನುದಾನಗಳ ಬಗ್ಗೆ ತಾವು ಹೇಳಿದ್ರಿ, ಏನು 5 ಸಾರಿ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮಡಿಕೇರಿಯಲ್ಲಿ, 4 ಸಾರಿ ಇಲ್ಲಿ ವಿರಾಜಪೇಟೆ ಭಾಗದಲ್ಲಿ ಅವಕಾಶ ಸಿಕ್ತು. ಅವ್ರದ್ದೇ ಸರ್ಕಾರ ರಾಜ್ಯದಲ್ಲೂ ಇತ್ತು, ಅವ್ರದ್ದೇ ಕೇಂದ್ರದಲ್ಲೂ ಇತ್ತು, ಜಿಲ್ಲಾ ಪಂಚಾಯಿತಿ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಅವರ ಹತ್ರ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗದೇ ಇರುವಷ್ಟು ಅನುದಾನಗಳು ಈ 22 ತಿಂಗಳಲ್ಲಿ ಶಾಸಕ ಎಸ್ ಪೊನ್ನಣ್ಣನವರು ತಂದಿಲ್ವಾ?
ಇದು ಯಾರಾದರೂ ಸುಳ್ಳು ಹೇಳೋಕ್ಕಾಗ್ತದ? ಅವರು ಸುಳ್ಳು ಅಂತ ಹೇಳ್ತಿದಾರಲ್ಲ ಸರ್. ಅಲ್ಲಲ್ಲ, BJP ಯಲ್ಲಿ ಸುಳ್ಳು ಅಂತ ಅಲ್ಲಲ್ಲ ಹೇಳ್ತಿಲ್ಲ. ನೋಡಿ, ಸುಮ್ಮನೆ ಬರ್ತಾರೆ, ಇದ್ರಲ್ಲಿ ತಿರುಗಾಡ್ತಾರೆ, ನಮಗೆ ಏನ್ ಕೆಲಸ ಮಾಡ್ತಾ ಇಲ್ಲ. ದಯಮಾಡಿ ಅವ್ರು ಬಂದ್ಮೇಲೆ ಹಿಂಗೆ ಆಗ್ತಾ ಇದೆ. ದಯಮಾಡಿ ನಾನು ಹೇಳುವಂಥ ಒಂದು ವಿಚಾರ ನೋಡಿ, ಭಾರತೀಯ ಜನತಾ ಪಕ್ಷದವರು ವಿರೋಧ ಪಕ್ಷದಲ್ಲಿದ್ದಾರೆ. ಅವರು ಅದನ್ನು ಸಹಜವಾಗಿ ಹೇಳ್ತಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ನಾವು ಹೇಳ್ತೇವೆ ಹೋದ ದಶಕಗಳಿಂದ ತರಕ ಆಗದೇ ಇರುವಷ್ಟು ಅನುದಾನಗಳನ್ನು ಮಾನ್ಯ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ತಂದಿದ್ದಾರೆ ಈ 22 ತಿಂಗಳಲ್ಲಿ ಅಂತ ನಾವು ಹೇಳ್ತೇವೆ. ಆದರೆ ಸತ್ಯ ಗೊತ್ತಿರ್ತಕ್ಕಂಥದ್ದು ಯಾರಿಗೆ? ಇದೆಲ್ಲ ಜನವಲಯದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ದಾಖಲೆ ಅಲ್ವಾ, ಜನರಿಗೆ ಗೊತ್ತಿದೆ ಅಲ್ವಾ. ಅದರಿಂದ ಇದು ಸತ್ಯ ಸುಳ್ಳು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮಾತನ್ನು, ಬೇರೆ ಭಾರತೀಯ ಜನತಾ ಪಕ್ಷದ ಮಾತನ್ನು ತಗೊಳ್ತಕ್ಕಂಥ ವಿಚಾರ ಏನಿದೆ? ಸತ್ಯಾಸತ್ಯತೆ ಎಲ್ಲರ ಮುಂದೆ ಇದೆ, ದಾಖಲೆಗಳಿದೆ, ಅನುದಾನಗಳು ಬಂದಿದೆ, ಅಭಿವೃದ್ಧಿ ಆಗ್ತಾ ಇದೆ. ಅದರಿಂದ ಈ ಹಗುರವಾಗಿ ಮಾತನಾಡ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಸಮಾಜನ ಕೆದಕಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು, ಒಂದು ಕಡೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ತಾ ಇದೆ, ಒಂದು ಕಡೆ ಒಂದು ಒಳ್ಳೆಯ ಆಡಳಿತ ಕೊಡೋದಕ್ಕೆ ಹಗಲಿರುಳು ಶ್ರಮಿಸ್ತಕ್ಕಂಥ ಶಾಸಕರುಗಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಹಕಾರ ಕೊಡಬೇಕೇ ಹೊರತು ಅದನ್ನು ಸಮಾಜವನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸ, ಮತ್ತು ಒಂದು ಸಾವು ಆದಂಥ ಸಂದರ್ಭದಲ್ಲಿ ಅದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಮಾಣದ ಒಂದು ಅಪರಾಧ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ. ಹಾಗಾದರೆ ಅವ್ರಿಗೆ BJP ಅವರಿಗೆ ಒಂದು ಕಾರ್ಯಕರ್ತ ಏನಾರು ಹೆಚ್ಚು ಕಡಿಮೆ ಆದಾಗ ಅವ್ರು ಒಳ್ಳೆ ಬರ್ದ ಈ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿದ್ದೇ ತಪ್ಪು ಅಂತ ನಿಮ್ಮ ವಾದನ? ಕಾರ್ಯಕರ್ತನಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನ್ಯಾಯ ಕೇಳ್ತಕ್ಕಂಥದ್ದು ಬರೀ BJP ಅಲ್ಲ, ಪ್ರತಿಯೊಂದು ಪಕ್ಷದ ಕಾರ್ಯಕರ್ತನಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅದು ಕೇಳ್ತಕ್ಕಂಥದ್ದು ಅವರ ಹಕ್ಕು ಮಾತ್ರ ಅಲ್ಲ, ಅವರ ಕರ್ತವ್ಯ ಕೂಡ ಇದೆ ಅದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳ್ತಕ್ಕಂಥದ್ದು, ನೀವು ಇನ್ನೂ ತನಿಖೆನೇ ಆಗಲಿಲ್ಲ, ಅದಕ್ಕಿಂತ ಮೊದಲೇ ಎಲ್ಲ ಅಪರಾಧ ಆಗಿರೋ ಥರ ಬಿಂಬಿತ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಕ್ಕಂಥದ್ದು. ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರು ಶಾಸಕರ ಹೆಸರು ಬಂದಿದೆ, ಹಾಗಾಗಿ ನಾವು ಒತ್ತಡ ಮಾಡ್ತಾ ಇದ್ದೀವಿ ಅಂತೇಳಿ ರಾಜ್ಯಾಧ್ಯಕ್ಷರು, ಪಕ್ಷದ ಮುಖಂಡರು BJPಯಿಂದ ಒತ್ತಡ ಮಾಡಿರೋದಂಥದ್ದು ಎಲ್ಲದಲ್ಲಿ ಇದೆ. ಆಗ ಅವರು ಆ ಒಂದು ಮೆಸೇಜ್ ನೋಡಿ ತಾನೇ ಹೋರಾಟನ ಕೈಗೊಂಡ್ರು. ನೋಡಿ, ಅವ್ರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಪ್ರಮಾಣದ ಒಂದು ತಪ್ಪು ದಾರಿಗೆ ಸಮಾಜವನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನೋಡಿ, ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಒಂದು ಬಂದಿದೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ತನಿಖೆ ಆಗೋದಕ್ಕಿಂತ ಮುಂಚೆ ಅವರೇ ಹಾಕಿದ್ದು ಅಂತ ಹೇಳ್ತಕ್ಕಂಥದ್ದಕ್ಕೆ ನೀವೇ ತೀರ್ಮಾನಕ್ಕೆ ಬಂದುಬಿಟ್ರಾ, ಅಥವಾ ಭಾರತೀಯ ಜನತಾ ಪಕ್ಷದವರೇ ತೀರ್ಮಾನಕ್ಕೆ ಬಂದುಬಿಟ್ರಾ? ಹೇಗೆ ಅದು ತೀರ್ಮಾನಕ್ಕೆ ಬರ್ತೀರಿ? ಎಷ್ಟು ಯಾವ ಸಮಯದಲ್ಲಿ ಸಾವಾಗಿದೆ ಅಂತ ಹೇಳ್ತಕ್ಕಂಥದ್ದು, ಮತ್ತು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅವರ ಕುಟುಂಬಕ್ಕೆ ಅವರು ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು, ಮತ್ತು ಯಾವ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಇವರು ಹಾಕಿದಂಥ ಇದೆಲ್ಲ ತನಿಖೆ ಆಗಬೇಕಲ್ವಾ? ಇದೆಲ್ಲ ತನಿಖೆ ಆದಮೇಲೆ ತಾನೇ ಸತ್ಯಾಸತ್ಯತೆಗಳು ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಇದು ನಿಮಗೆ ಕೆಲವು ದಿನಗಳಲ್ಲಿ ನನಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಇದು ಎಲ್ಲ ಕೂಡ ಹೊರಗಡೆ ಬರ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದವರು ತುಂಬ ಜವಾಬ್ದಾರಿಯನ್ನು ಮರೆತು ನಡೀತಾ ಇದ್ದಾರೆ, ಇದೂ ಒಂದು ಕೂಡ ನಿದರ್ಶನ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಪಕ್ಷದ ವಕ್ತಾರನ ಮೇಲೆ ಅಥವಾ ಈ ಒಂದು ಶಾಸಕರ ಮೇಲೆ ಯಾವುದೇ ಒಂದು ಸಂಬಂಧ ಇಲ್ಲದೇ ಈ ರೀತಿ ಹೇಳ್ತಕ್ಕಂಥದ್ದು ತುಂಬ ತಪ್ಪು. ಯಾಕೆ ಅಂತ ಹೇಳಿದರೆ ನೋಡಿ, ಆವಾಗ ಯಾವ ರೀತಿ ಪಕ್ಷದ ವಕ್ತಾರರು ಕೆಲಸ, ಆಗ ನಮ್ಮ ಪಕ್ಷದ ವಕ್ತಾರರು ಏನು ಮಾಡಬೇಕಿತ್ತು? ಪೊಲೀಸು ಠಾಣೆ ಮೆಟ್ಲು ಏರಬಾರ್ದು ಅಂತ ಹೇಳಿದರೆ ಮತ್ತೇನು ಮಾಡಬೇಕಿತ್ತು? ಅವ್ರು ಧಮಕಿ ಹಾಕಬೇಕಿತ್ತು ಅವ್ರಿಗೆ. ಆಡಳಿತ ವ್ಯವಸ್ಥೆನೇನು ನಮ್ಮ ಸರ್ಕಾರ ಇದೆ ಅಂತೇಳಿ ಅವ್ರ ಮೇಲೆ ಏನು ದಬ್ಬಾಳಿಕೆ ಮಾಡಬೇಕಿತ್ತ? ಕಾನೂನು, ಒಬ್ಬ ಜವಾಬ್ದಾರಿತ ನಾಗರಿಕ ಯಾವ ರೀತಿ ಕಾನೂನನ್ನು ಪಾಲಿಸಬೇಕು, ಯಾವ ರೀತಿ ಪೊಲೀಸಿನವ್ರ ಹತ್ರ ಹೋಗಿ ಒಂದು ದೂರು ಕೊಡಬೇಕು, ತನಿಖೆ ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಮಾಡಬೇಕು, ಅದನ್ನು ಮಾಡಿದ್ದಾರೆ. ಇವ್ರ ಮೇಲೆ ಏನು ಇವರು ಮಾಡದೇ ಇರತಕ್ಕಂಥ ಅಪರಾಧ ಏನಾದರೂ ಅಥವಾ ಯಾವುದೋ ದೊಡ್ಡ ಅಪರಾಧ ಮಾಡಿದ ರೀತಿಯಲ್ಲಿ ಯಾವುದಾದ್ರೂ ಮೊಕದ್ದಮೆ ಇವ್ರ ಮೇಲೆ ದಾಖಲಾಯ್ತಾ? ಇದೆಲ್ಲ ವಿಚಾರಗಳಿದೆ. ಮತ್ತು ನೋಡಿ, ಈಗ ರಾಜ್ಯದ ಅಧ್ಯಕ್ಷರು ಕೂಡ ಬರ್ತಾರೆ. ಈಗ ಕೊಡಗು ಜಿಲ್ಲೆಯ ಜನತೆ, ಅದು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರೇ ಇರ್ಬೋದು, ಕಾಂಗ್ರೆಸ್ಸೇ ಇರ್ಬೋದು, ಇನ್ನಿತರ ಪಕ್ಷಕ್ಕೆ ಸೇರಿದವರು ಅಥವಾ ನಮ್ಮ ನಾಗರಿಕರೇ ಇರ್ಬೋದು. ನೋಡಿ, ಇವರು ಕೊಡಗು ಜಿಲ್ಲೆಯ ಜನತೆ ತುಂಬ ಪ್ರಬುದ್ಧರಿದ್ದಾರೆ.
ಯಾವುದೇ ಪಕ್ಷದವರು ತಪ್ಪು ಮಾಡಿದರೆ ಜಿಲ್ಲೆಯ ಜನತೆ ಒಪ್ಪೋದಿಲ್ಲ. ಜಿಲ್ಲೆಯ ಜನತೆ ಪಕ್ಷಾತೀತವಾಗಿ ಯಾವ ಪ್ರತಿನಿಧಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮದಲ್ಲಿ ಗಮನಿಸ್ತಾರೆ. ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರಲ್ಲ ಭಾರತೀಯ ಜನತಾ ಪಕ್ಷದವರು. ಯಾವ ರೀತಿ ಕಾಂಗ್ರೆಸ್ ಪಕ್ಷದ 2 ವಿದ್ಯಾವಂತ ಯುವಕರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅವರು ಗೆದ್ದ ಮೇಲೆ ಯಾವ ರೀತಿ ಅವರ ವರ್ತನೆಗಳಿದೆ ಶಾಸಕರದು, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ವಿಶೇಷವಾಗಿ ವಿ ಎಸ್ ಪೊನ್ನಣ್ಣನವರೀಗ ನಾವು ಏನು ವಿರಾಜಪೇಟೆ ಕ್ಷೇತ್ರದಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ, ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಕಾರ್ಯವೈಖರಿ ಅಂತಕ್ಕಂಥ ಗೊತ್ತಿದೆಯಲ್ಲ. ಅದರಿಂದ ಕೊಡಗು ಜಿಲ್ಲೆಯ ಜನತೆಗೆ ಇದು ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ರಾಜಕೀಯ ಪ್ರೇರಿತವಾಗಿ ಶಾಸಕರಿಗೆ ಒಳ್ಳೆ ಕೆಲಸ ಮಾಡೋ ಶಾಸಕರಿಗೆ ಕೆಟ್ಟ ಹೆಸರು ತರೋಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರೂ ಕೂಡ ಇದನ್ನು ಒಪ್ಪುತ್ತಾ ಇಲ್ಲ. ಈಗ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ಬರ್ತಾರೆ. ಆ ಪಾರ್ಥಿವ ಶರೀರವನ್ನು ಅದಕ್ಕೇನು ಅಂತ್ಯ ಸಂಸ್ಕಾರ ಮಾಡಬೇಕು, ಅದಕ್ಕೆ ಏನು ಗೌರವಗಳನ್ನು ಕೊಡಬೇಕು, ಅದನ್ನು ಬಿಟ್ಟು ಪಾರ್ಥಿವ ಶರೀರವನ್ನು ಇಟ್ಟು ರಾಜಕಾರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾರೆ, ಇದು ಖಂಡನೀಯ ಅಲ್ವಾ. ಈಗ ಎಷ್ಟು ಜನ ಸೇರಿದರಲ್ಲಿ, ಎಷ್ಟು ಜನ ನೋಡಿ, 200 ಜನ ಇಲ್ಲ ಒಂದು ರಾಜ್ಯದ ಅಧ್ಯಕ್ಷ. ಇದರಿಂದ ಅವರಿಗೆ ಇಡೀ ಕೊಡಗು ಜಿಲ್ಲೆಯ ಜನತೆ ಅವರಿಗೆ ಸಂದೇಶ ಕೊಟ್ಟಿಲ್ವಾ? ನಾವು ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥವರೇ ಏನು ಅವರಿಗೆ ಸಂದೇಶ ಕೊಟ್ಟಿಲ್ವಾ? ನೋಡಿ, ಇಂಥದಕ್ಕೆ ನೀವು ಬರ್ತಕ್ಕಂಥದ್ದು ತಪ್ಪು. ಏನು ಸಂದೇಶ ಕೊಟ್ಟರು ನೋಡಿ? ಇದು ಸುಳ್ಳು, ಇದು ಅಪಪ್ರಚಾರ ಮಾಡ್ತಾ ಇದ್ದೀರಿ. ಸುಳ್ಳು ಮಾಹಿತಿಯನ್ನು ಜನತೆಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಖುದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಕೊಟ್ಟಿಲ್ವಾ ಅವರಿಗೆ ಸಂದೇಶ? 200 ಜನ ಬಂದಿದ್ದಾರೆ. ಅದರಲ್ಲಿ ಎಲ್ಲ ಕುಟುಂಬದವರು, ಸದಸ್ಯರು ಎಲ್ಲ ಸೇರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು. ಎರಡನೇದು, ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಪ್ರತಾಪ್ ಸಿಂಹ ಅವರು ಏನು ಮಾತನಾಡಿದ್ದಾರೆ? ಶಾಸಕರೇ ಗಾಡೀಲಿ ಬರೋದು, ಸೈರನ್ ಹಾಕೊಂಡು ತಿರುಗಾಡ್ತಿದ್ದಾರೆ, ಶೋಕಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವ್ರು ಬರೀ ಶಾಸಕರ? ಅವ್ರಿಗೇನು ತಿಳುವಳಿಕೆ ಇಲ್ವಾ ಪ್ರತಾಪ್ ಸಿಂಹ ಅವರಿಗೆ? ಎಲ್ಲ ಗೊತ್ತಿದ್ದೂ ಕೂಡ ಜನರನ್ನು ಅವರೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ? ಜನರೇನು ಮುಟ್ಟಾಳ್ರು ಅಂತ ತಿಳ್ಕೊಂಡಿದ್ದಾರೆ? ಇವ್ರಿಗಿಂತ ಬುದ್ಧಿ ಇದೆ. ಇವರು ಸಂಸದರಾಗಿ ಕೆಲಸ ಮಾಡಿದಂಥವ್ರಲ್ವ? ಇವರು ಯಾವುದೇ ಸರ್ಕಾರದ ಸೌಲಭ್ಯ ಪಡೆದಿಲ್ವಾ? ಇವರು ಡೆಲ್ಲಿಯಲ್ಲಿ ಯಾವುದೇ ಸರ್ಕಾರದ ಸೌಲಭ್ಯ ಪಡೆದಿಲ್ವಾ? ಕರ್ನಾಟಕ ರಾಜ್ಯದಲ್ಲಿನ ಸಂಸದನಾಗಿ ಡೆಲ್ಲಿಯಿಂದ ಬಂದಂಥ ಸಂದರ್ಭದಲ್ಲೂ ಕೂಡ ಇವರು ಯಾವುದೇ ಸವಲತ್ತನ್ನು ಪಡ್ಕೊಂಡಿಲ್ವಾ? ಯಾವುದೇ ಸಂಭಾವನೆಯನ್ನು ಸ್ವೀಕಾರ ಮಾಡಿಲ್ವಾ? ನೋಡಿ, ನಮ್ಮ ಶಾಸಕರು ಮೊಟ್ಟ ಮೊದಲನೇದಾಗಿ ಅವರು ಬರೀ ಶಾಸಕರ? ಸಂಪುಟ ದರ್ಜೆ ಸ್ಥಾನಮಾನದಲ್ಲಿ ಅವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಂಪುಟ ದರ್ಜೆ ಸ್ಥಾನಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರತಿನಿಧಿಗೆ ಯಾವ ಸೌಲಭ್ಯ ಸಿಕ್ಕಬೇಕು ಆ ಸೌಲಭ್ಯ ಅವ್ರಿಗೂ ಕೂಡ ಸಿಕ್ಕಿದೆ. ಎಲ್ಲ 33-34 ಸಚಿವರಿಗೆ ಏನು ಸೌಲಭ್ಯ ಸಿಕ್ಕಿದೆ, ಇವ್ರಿಗೂ ಕೂಡ ಅದೇ ಸೌಲಭ್ಯ ಸಿಕ್ಕಿದೆ. ಇವರೇನ ಅದನ್ನು ಬಿಟ್ಟು ವಿಶೇಷವಾಗಿ ಏನಾದರೂ ಒಂದು ಸೌಲಭ್ಯ ಪಡ್ಕೊಂಡಿದ್ದಾರಾ? ಏನಂತ ಮಾತಾಡ್ತಿದ್ದಾರೆ ಅವರು ಪ್ರತಾಪ್ ಸಿಂಹ ಅವರು? ಅವ್ರ ಮಾತಿಗೆ ಏನಾದರೂ ಅರ್ಥ ಇದೆಯಾ? ಹೌದು, ಅವರು ಮಾತನಾಡಿದಂಥ ಮಾತಿಗೆ ನಾವು ಯಾರು ಬಹುತೇಕವಾಗಿ ಏನು ಮಾತನಾಡೋದಿಲ್ಲ. ಯಾಕೆಂತ ಹೇಳಿದರೆ ಅವ್ರನ್ನ ನಾವು ಜನನೇ ತುಂಬ ಹಗುರವಾಗಿ ತೊಗೊಂಡಿದ್ದಾರೆ. ಅವ್ರು ಆಡ್ತಕ್ಕಂಥ ಮಾತುಗಳಿಗೆ ಯಾವುದೇ ಬೆಲೆ ಕೊಡ್ತಾ ಇಲ್ಲ ಜನ. ನೋಡಿ ಏನು ಮಾತಾಡ್ತಿದ್ದಾರೆ ಅವರು. MLA ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ. 2 ಬಾರಿ ಇವರಿಗೆ ಅವಕಾಶ ಸಿಗ್ತಲ್ವ ಇಲ್ಲಿ. ಇವರು ಭಾರತೀಯ ಜನತಾ ಪಕ್ಷಕ್ಕೆ ಏನಾದರೂ ಕೆಲಸ ಮಾಡಿ ಇವರು ಇದನ್ನು ಪಡ್ಕೊಂಡ್ರ ಏನು, ಚುನಾವಣೆಗೆ ಅವರು ಅಭ್ಯರ್ಥಿ ಆದ್ರಲ್ಲ, ಆ ಅವಕಾಶವನ್ನು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡಿ ಪಡ್ಕೊಂಡ್ರ? ಅವರು ಬಂದಂಥ ಸಂದರ್ಭದಲ್ಲಿ ಏನೋ ನಾಯಕರ ಬಗ್ಗೆ ಪುಸ್ತಕ ಬರೀತಕ್ಕಂಥದ್ದು ಇಂಥ ಕೆಲಸಗಳನ್ನ ಮಾಡಿ ಅವರೊಂದು ಅವಕಾಶವನ್ನು ಪಡ್ಕೊಂಡು ಅಭ್ಯರ್ಥಿಯಾಗಿ ಅವರು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಅಲೆ ಇತ್ತು, ನರೇಂದ್ರ ಮೋದಿ ಅವರ ಪರವಾಗಿ ಒಂದು ಅಲೆ ಇತ್ತು. ಅವ್ರು ಗೆದ್ಕೊಂಡು ಬಂದರು, ಆ ಅಲೆಯಿಂದ ಅವ್ರು ಗೆದ್ಕೊಂಡು ಬಂದರು. ಪಕ್ಷಕ್ಕೋಸ್ಕರ ಅವ್ರು ಏನೂ ಮಾಡಲಿಲ್ಲ ಅಲ್ಲಿ ತನಕ. ಇದು ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಅಲ್ವಾ. 2ನೇ ಸಾರಿ ಅವರು ಅವಕಾಶ ಏನು ಕೆಲಸ ಮಾಡಲಿಲ್ಲ. 2ನೇ ಸಾರಿ ಅವರು ಅವಕಾಶ ಪಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮೋದಿ ಪರವಾಗಿ ಅಲೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಗೆದ್ಕೊಂಡು ಬಂದರು. ಭಾರತೀಯ ಜನತಾ ಪಕ್ಷದವರು ಇವ್ರಿಗೆಲ್ಲಾದರೂ 3ನೇ ಬಾರಿ ಅವಕಾಶ ಕೊಟ್ಬಿಟ್ರೆ ಇವರು ಏನು ಕೆಲಸ ಮಾಡೋದಿಲ್ಲ. ಅತ್ಯಂತ ನಮ್ಮ ದೇಶ ಕಂಡಂಥ ಅತ್ಯಂತ ಸೋಮಾರಿ
ಆ, ಏನು ಸಂಸದ, ಮತ್ತು ಅವರ ಬದುಕುಗಳ ಮೇಲೆ ತುಂಬ ಚರ್ಚೆಗಳ ಆಗ್ತಾ ಇದೆ. ಆದ್ದರಿಂದ ನಮ್ಮ ಪಕ್ಷಕ್ಕೆ ಇವರು ಕೆಟ್ಟ ಹೆಸರು ತರ್ತಾರೆ ಅಂತಕ್ಕಂಥ ಮುನ್ಸೂಚನೆಗಳು ಇರೋದರಿಂದ, ಮತ್ತು ದೃಢವಾದಂಥ ಕೆಲವು ಸಾಕ್ಷ್ಯಾಧಾರಗಳು ಇರೋದರಿಂದ, ನಿಮಗೆಲ್ಲ ಗೊತ್ತಿದೆ, ನಾನು ಆ ಥರ ಸಾರ್ವಜನಿಕ ಬದುಕಲ್ಲೇ ಅಂಥ ವಿಚಾರಗಳನ್ನೆಲ್ಲ ಮಾತನಾಡೋದಿಲ್ಲ. ಆದರೆ ಎಷ್ಟು ಚರ್ಚೆಗಳಾಗಿದೆ, ಸಾರ್ವಜನಿಕ ವಲಯದಲ್ಲಿ ಏನೇನು ವಿಚಾರಗಳು ಬಂದಿದೆ ಗೊತ್ತಿದೆ. ಆದ್ದರಿಂದಾಗಿ ಭಾರತೀಯ ಜನತಾ ಪಕ್ಷದವರೇ ಅವ್ರನ್ನ ದೂರ ಇಟ್ಟರು. ಅವ್ರಿಗೆ 2 ಸಾರಿ ಗೆದ್ದಂಥವ್ರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಒಂದು ಅತ್ಯಂತ ಬೇಜವಾಬ್ದಾರಿ ವರ್ತನೆಯಿಂದಾಗಿ ಲೋಕಸಭೆ ಮೇಲೆ ದಾಳಿ ಆಯ್ತಲ್ಲ, ಇವರೇ ಹಂಚಿದಂಥ ಪಾಸುಗಳಿಂದ ಆಯ್ತಲ್ವ, ದಾಳಿ ಆಯ್ತಲ್ವ. 200 ದೇಶಗಳು ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯನ್ನು ಏನು ಅತ್ಯಂತ ದೊಡ್ಡ ಒಂದು ಗೌರವದಿಂದ ನೋಡ್ತಾಯಿದ್ರು. 200 ದೇಶಗಳು ಕೂಡ ನಮ್ಮ ಭದ್ರತಾ ವ್ಯವಸ್ಥೆಯನ್ನು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಸಂಶಯದಿಂದ ನೋಡುವಂಗಾಯಿತು. ಖುದ್ದು ಇವರ ಗೃಹ ಸಚಿವರೇ ಸದನದಲ್ಲಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ತಲೆ ತಗ್ಸ್ತಕ್ಕಂಥ ವಿಚಾರವನ್ನು ತಂದಿಟ್ಟರು ಇವರು. ಖುದ್ದು ಗೃಹ ಸಚಿವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಅಂಥ ಒಂದು ಪರಿಸ್ಥಿತಿಯನ್ನು ಇವರು ತಂದಿಟ್ಟರು. ಪ್ರವೀಣ್ ಕುಮಾರ್ ಮಾವಿನಕಾಡು ನಿಮಗೆ ಗೊತ್ತಿದೆ, ಒಂದು ಪುಸ್ತಕ ಬರೀತಾರೆ, ಕತ್ತಲ ಜಗತ್ತು. ಇವರು ಸಂಸದರಾಗಿ ಏನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಕತ್ತಲ ಜಗತ್ತು ಪುಸ್ತಕ ಬರೆದಂಥ ಸಂದರ್ಭದಲ್ಲಿ ಬಿಡುಗಡೆಗೆ ದಿನಾಂಕ ನಿಗದಿ ಆಗ್ತದೆ. ಇವರು ಓಡೋಗ್ತಾರೆ ನ್ಯಾಯಾಲಯಕ್ಕೆ, ತಡೆಯಾಜ್ಞೆ ತರ್ತಾರೆ. ಎಲ್ಲರ ಬಗ್ಗೆ ಮಾತಾಡ್ತಾರಲ್ವ ಇವರು ಹಗುರವಾಗಿ, ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೂ ಕೆಟ್ಟ ಹೆಸರು ತರ್ಕೊಂಡು, ಇವರ ನಡವಳಿಕೆಗಳಿಂದ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರುಗಳನ್ನ ತಂದು, ಆ ಪಕ್ಷದ ಕಾರ್ಯಕರ್ತನಿಗೂ ಕೆಟ್ಟ ಹೆಸರು ತಂದು ಅವರು ದೂರ ಇಟ್ಟಂಥ ಸಂದರ್ಭದಲ್ಲೂ ಕೂಡ ಇವರು ನ್ಯಾಯಾಲಯಕ್ಕೆ ಓಡೋಗಿ ಯಾಕೆ ತಡೆಯಾಜ್ಞೆ ತಂದರು? ಇಷ್ಟು ಮಾತನಾಡ್ತಕ್ಕಂಥವ್ರು ಬಿಳಿ ಹಾಳೆ ಆಗಿರಬೇಕಲ್ವ ಇವರ ಬದುಕು? ನನ್ನ ಬಿಡುಗಡೆ ಆಗಿದ್ದಿದ್ರೆ ಏನಾಗ್ತಾಯಿತ್ತು ಇವ್ರಿಗೆ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ನೋಡಿ, ಈ ಥರ ಅವರ ಬಗ್ಗೆ ಮಾತನಾಡ್ತಾ ಹೋದರೆ ಇನ್ನು ಅದಕ್ಕೆ ಯಾವ ಅರ್ಥ ಕೂಡ ಬರೋದಿಲ್ಲ. ಯಾಕೆಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದವ್ರು ಇವ್ರನ್ನ ದೂರ ಇಟ್ಟಂಥ ಸಂದರ್ಭದಲ್ಲಿ ಇವರೇನು ಮಾಡಿದರು? ಇದೇ ಪಕ್ಷದ ಅಧ್ಯಕ್ಷರನ್ನ ಬೆಳಗಿಂದ ಸಂಜೆ ತನಕ ತೇಜೋವಧೆ ಮಾಡಿಕೊಂಡು ತಿರುಗಿದಾರಲ್ವ ಇದೇ ಅಧ್ಯಕ್ಷರನ್ನು. ಬಸವರಾಜು ಇವರು ಯತ್ನಾಳ್ ಅವ್ರ ಹತ್ರ ಓಡೋದ್ರು ಇವರು. ಯತ್ನಾಳ್ ಅವ್ರ ಹತ್ರ ಕೂತ್ಕೊಂಡು ಇಡೀ ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಅವ್ರನ್ನ, ಭಾರತೀಯ ಜನತಾ ಪಕ್ಷದವ್ರನ್ನ, ಇವ್ರನ್ನ, ನಮ್ಮ ಸಂಸದರನ್ನ ಎಲ್ಲರನ್ನೂ ಕೂಡ ಇವರೊಬ್ಬರೇ ಲಾಯಕ ಆಗಿರೋರು, ಎಲ್ಲರೂ ನಾಲಾಯಕು ಅಂತ ಹೇಳುವಂಥ ರೀತಿಯಲ್ಲಿ, ಪೊನ್ನಣ್ಣನವ್ರ ವಿಚಾರ ಬಿಡಿ, ಇವರು ಪಕ್ಷದವ್ರನ್ನೇ ಇವರು ಎಲ್ಲರೂ, ಯಡಿಯೂರಪ್ಪ, ವಿಜಯೇಂದ್ರ, ಸಂಸದ ಎಲ್ಲರೂ ನಾಲಾಯಕು ಅಂತ ಬೈಕೊಂಡು ತಿರುಗಿದಾರಲ್ಲ ಇವರು. ಅವರು ಯತ್ನಾಳ್ ಅವ್ರನ್ನ ಓಡಿಸಿದ್ರು ಪಾರ್ಟಿಯಿಂದ, ಭಾರತೀಯ ಜನತಾ ಪಾರ್ಟಿಯವರು. ಇವರು ಆವಾಗಾದರೂ ಅವ್ರ ಜೊತೆ ಇದ್ರ, ಪುನಃ ಇವ್ರು ಓಡಿ ಬಂದು ಇವ್ರ ಹತ್ರ ಬಂದು ಕೂತ್ಕೊಳ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ನಾವು ಏನು ಚರ್ಚೆ ಮಾಡೋಕ್ಕಾಗ್ತದೆ? ಪುನಃ ಓಡಿ ಬಂದು ಇದೇ ವಿಜೇಂದ್ರ ಅವರ ಹಿಂದೆ ನಿಂತ್ಕೊಂಡು ಮಾತಾಡ್ತಾರೆ ಇವರು, ಇದೇ ಸಂಸದರ ಜೊತೆ ನಿಂತ್ಕೊಂಡು ಮಾತಾಡ್ತಾರೆ. ಅಂದರೆ ಇವರು ಭಾವನಾತ್ಮಕವಾಗಿ ಏನು ತಪ್ಪು ಸಂದೇಶಗಳನ್ನ ಕೊಟ್ಟು ಸಮಾಜವನ್ನು ಇಬ್ಬಾಗ ಮಾಡ್ತಕ್ಕಂಥದ್ದು, ಸಮಾಜವನ್ನು ಒಡಿತಕ್ಕಂಥದ್ದು, ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ವಿರುದ್ಧವಾಗಿ ನಿಂತು ಒಂದು ಉತ್ತಮ ಸಮಾಜ ನಿರ್ಮಾಣ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತಕ್ಕಂಥ ಶಪಥ ಮಾಡಿದಂಥ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಮೌಲ್ಯ ಅಂತಕ್ಕಂಥ ವಿಚಾರದ ಶಬ್ದದ ಅರ್ಥನೇ ಗೊತ್ತಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಾವೇನು ಮಾತಾಡೋಣ? ಏನು ಮಾತಾಡ್ತಿದ್ದಾರೆ ಪೊನ್ನಣ್ಣನವ್ರ ಬಗ್ಗೆ? ಅವರು ಏನು ಅರ್ಹತೆ ಇದೆ ಇವರಿಗೆ ಪೊನ್ನಣ್ಣನವ್ರ ಬಗ್ಗೆ ಮಾತನಾಡೋದಕ್ಕೆ? ಪೊನ್ನಣ್ಣನವರು ಕಾನೂನು ಸಲಹೆಗಾರ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಹಗುರವಾಗಿ ಮಾತಾಡಿದ್ದಾರೆ. ಏನು ಗೊತ್ತಿದೆ ಇವರಿಗೆ ಪೊನ್ನಣ್ಣನವ್ರ ಬಗ್ಗೆ? ಕಾನೂನಿನ ಪಾಂಡಿತ್ಯ ಇರತಕ್ಕಂಥ ಒಬ್ಬ ಈ ಕಾವೇರಿ ತಾಯಿ ಮಗ,
ಕಾನೂನಿನ ಪಾಂಡಿತ್ಯ ಯಾವ ಮಟ್ಟಿಗೆ ಅಂತ ಹೇಳಿದರೆ, ಒಬ್ಬ ಹಿರಿಯ ವಕೀಲನಾಗಿ ಅತ್ಯಂತ ಕಿರಿಯ ವಯಸ್ಸಲ್ಲಿ ಒಬ್ಬ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ 2 ಸರ್ಕಾರಗಳಲ್ಲಿ ಕೆಲಸ ಮಾಡಿ ಈ ನಾಡಿನ ಜಲದ ಸಮಸ್ಯೆ ಇರ್ಬೋದು, ಭಾಷೆ ಸಮಸ್ಯೆ ಇರ್ಬೋದು, ಮಣ್ಣಿನ ಸಮಸ್ಯೆ ಇರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ಅಧ್ಯಯನ ಮಾಡಿ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡಿ ಸುದೀರ್ಘ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ರಾಜಕೀಯವಾಗಿ ಅವರ ಕುಟುಂಬ ನೋಡಿ, ಅವ್ರ ತಂದೆ 4-5 ಬಾರಿ ಶಾಸಕರಾಗಿದ್ದಂಥವ್ರು, ವಿಧಾನ ಪರಿಷತ್ತಿನ ಏನು ವಿಪಕ್ಷದ ನಾಯಕರ ಅಂಥವ್ರು. ಇವರು ಹುಟ್ಟಿದಾಗಲೇ ಅವ್ರ ತಂದೆ ಅಧಿಕಾರದಲ್ಲಿದ್ದಂಥವ್ರು, ಅವರು ಕೂಡ ವಕೀಲರಾಗಿರ್ತಂಥವ್ರು, ಇವರ ಅಜ್ಜ ಕೂಡ ವಕೀಲರಾಗಿದ್ದಂಥವ್ರು. 3 ತಲೆಮಾರು ಇವರು ಕಾನೂನಿನ ಪಾಂಡಿತ್ಯವನ್ನು ಹೊಂದಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಕೂಡ ಏನು ಕೆಲಸ ಮಾಡ್ತಾರೆ, ಇವ್ರ ರೀತಿ ಯಾವುದೇ ರೀತಿಯಲ್ಲಿ ಸಂತೆಯಲ್ಲಿ ನಿಂತ್ಕೊಂಡು ಪ್ರಚಾರ ತಗೊಳ್ಳುವಂಥವ್ರ, ಕೀಳು ಮಟ್ಟದ ಭಾಷೆಯನ್ನು ಪ್ರಯೋಗಿಸಿ ಸಂತೆಯಲ್ಲಿ ನಿಂತ್ಕೊಂಡು ಮಾತಾಡಿ ಏನು ಪ್ರಚಾರ ತಗೊಳ್ಳುವಂಥವ್ರು ಪೊನ್ನಣ್ಣನವರು ಇವತ್ತು ಏನು ಆ ಸ್ಥಾನಕ್ಕೆ ಬಂದಿದ್ದಾರೆ ಒಬ್ಬ ಹಿರಿಯ ವಕೀಲರಾಗಿ. ಲಕ್ಷಾಂತರ ರೂಪಾಯಿ ಅವರು ಪ್ರತಿ ದಿವಸ ಅವರಿಗೆ ಸಂಪಾದನೆ ಇದೆ, ಅದಕ್ಕೆ ತೆರಿಗೆಯನ್ನು ಕಟ್ತಾರೆ. ಅದನ್ನೆಲ್ಲ ಬಿಟ್ಟು ಒಂದು ಉತ್ತಮ ಆಡಳಿತ ಕೊಡಬೇಕು, ಕೊಡಗಿಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಕೆಲಸ ಮಾಡಬೇಕು. ಒಬ್ಬ 5 ಸಾರಿಯಲ್ಲಿ ಒಬ್ಬರು 2 ಸಾರಿ ಈ ಪುಣ್ಯಾತ್ಮ 2 ಸಾರಿ ಸಂಸದನಾಗಿ ಕೂಡ ಎಷ್ಟು ಕೆಲಸ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾವೇನು ಕಾಂಗ್ರೆಸ್ ಅವರೇನು ಅದನ್ನು ಮಾತಾಡಬೇಕಾಗಿಲ್ಲ. ನಾನು ಕೆಲಸ ಮಾಡ್ತೀನಿ ಅಂತೇಳಿ ಒಂದು ಅತ್ಯುತ್ತಮ ಬದುಕನ್ನು ಬಿಟ್ಟು ಅತ್ಯುತ್ತಮ ಭವಿಷ್ಯವನ್ನು ಏನು ವಕೀಲನಾಗಿ ಮುಂದುವರೆದಿದ್ದೀರಿ, ಆ ಭವಿಷ್ಯವನ್ನು ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ನ್ಯಾಯಮೂರ್ತಿಗಳಾಗ್ತಾಯಿದ್ರು. ಅದಾದಮೇಲೂ ಕೂಡ ಅವರಿಗೆ ಅತ್ಯುತ್ತಮ ಅವಕಾಶ ಕೇಂದ್ರದಲ್ಲಿ ಅವರಿಗೆ ಸಿಗ್ತಾಯಿತ್ತು. ಅಥವಾ ಅವರೇನು ಬಂದು ಇಲ್ಲಿ ಚುನಾವಣೆ ನಿಲ್ಲಬೇಕಿತ್ತ, ಪಕ್ಷದೊಳಗಡೆ ಅವರು ನಮ್ಮ ಇದರಲ್ಲಿ ಏನು ವಕೀಲರ ಸಮಿತಿಯ ಕಾನೂನು ವಿಭಾಗದ ಮತ್ತು ಇದರ ಏನು ಹ್ಯೂಮನ್ ರೈಟ್ಸು ಅಧ್ಯಕ್ಷರಾಗಿದ್ದರು. ಅವರು ವಿಧಾನ ಪರಿಷತ್ಗೆ ಹೋಗಿ ಕೂಡ ಮಂತ್ರಿ ಆಗ್ತಾಯಿದ್ರು, ಅದು ಬೇರೆ ವಿಚಾರ. ಆದರೆ ಅವರು ನಿಜವಾಗಲೂ ಸೇವೆ ಮಾಡಬೇಕು ಅಂತ ಬಂದು ಖುದ್ದು ಅವರ ಹಣ ಕರೋನಾ ಬಂದಂಥ ಸಂದರ್ಭದಲ್ಲಿ ಇರ್ಬೋದು, ಅವರೇನು ಬರೀ ವಿರಾಜಪೇಟೆಯಲ್ಲಿ ಬಂದು ಕೆಲಸ ಮಾಡಿದ್ರಾ? ಕರೋನಾ ಸಂದರ್ಭದಲ್ಲಿ ಏನು ಅವಾಗೇನು ಚುನಾವಣೆ ನಿಲ್ಲಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದ್ರಾ? ಅವರು ಸೋಮವಾರಪೇಟೆ ಇರ್ಬೋದು, ಕುಶಾಲನಗರ ತಾಲೂಕು ಇರ್ಬೋದು, ಮಡಿಕೇರಿ ಇರ್ಬೋದು, ಪೊನ್ನಂಪೇಟೆ ತಾಲೂಕು ಇರ್ಬೋದು, ವಿರಾಜಪೇಟೆ ತಾಲೂಕು ಇರ್ಬೋದು, ಎಲ್ಲ ಕಡೆ ನಿಂತು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ, ಖುದ್ದು ದುಡಿದು ತೆರಿಗೆ ಕಟ್ಟಿ ಬಾಕಿಯಾಗಿ ಅವರ ಕುಟುಂಬದ ಜೊತೆ ಒಳ್ಳೆಯ ಸಮಯ ಕಳೆಯೋದಕ್ಕೆ ಇಟ್ಕೊಳ್ಬೇಕಾದಂಥ ಅಥವಾ ಅವರ ವಯಸ್ಸು ಕಾಲಕ್ಕೆ ಇಟ್ಕೊಳ್ಬೇಕಾಗ ಅವರು ವಿನಿಯೋಗ ಮಾಡಿದ್ರಲ್ಲ, ಇವರು ಈ ಸಂಸದರಾಗಿ ಏನು ಕೆಲಸ ಮಾಡಿದರು ಅಂತ ಏನು ಅವರಿಗೆ ಒಂದು ಮನಸಾಕ್ಷಿ ಅಂತಕ್ಕಂಥದ್ದೇ ಇಲ್ವಾ? ಅದಾದ ಮೇಲೆ ವಿದ್ಯಾರ್ಥಿಗಳಿಗೆ ಅವರಿಗೆ ಅವರ ಏನು ಆರ್ಥಿಕವಾಗಿ ಹಿನ್ನಡೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು 10ನೇ ಕ್ಲಾಸು 12ನೇ ಕ್ಲಾಸು ತೇರ್ಗಡೆಯಾಗಿ ಮುಂದಕ್ಕೆ ಹೋಗೋದಿಲ್ಲ, ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ ಒಂದೇ ಗತಿ ಅನ್ನೋಂಥವ್ರ ಕಣ್ಣೀರನ್ನ ಒರೆಸಿ ಅವರಿಗೆ ಮುಂದೆ ವಿದ್ಯಾಭ್ಯಾಸ ಅವ್ರ ತಂದೆ ತಾಯಿ ಹೆಸರು ದತ್ತಿ ನಿಧಿಗಳನ್ನೆಲ್ಲ ಮಾಡಿ ಅವರಿಗೆಲ್ಲ ಕೊಟ್ಕೊಂಡು ಇದೆಲ್ಲ ಚುನಾವಣೆಗೆ ಮಾಡಿದ್ರಪ್ಪ ಅವರು. ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ಈ ಮಣ್ಣಿನ ಮಗನಾಗಿ ಈ ಮಣ್ಣಿಗೆ ಅವರು ಮಾಡಿರ್ತಕ್ಕಂಥ ಕೆಲಸ, ಈ ಮಣ್ಣಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರು ಮಾಡಿರ್ತಕ್ಕಂಥ ಕೆಲಸ, ಇಂಥ ಒಬ್ಬ ನಾಯಕನ ಬಗ್ಗೆ, ಇಂಥ ಒಬ್ಬ ಜವಾಬ್ದಾರಿತ ವ್ಯಕ್ತಿಯ ಬಗ್ಗೆ ಆ ರೀತಿ ಮಾತನಾಡ್ತಕ್ಕಂಥದ್ದು ಯಾವ ರೀತಿ ಈಗ ಸಮಾಜ ಅದನ್ನು ಒಪ್ತದ? ಅದರಿಂದ ನೋಡಿ, ಇಂಥ ವಿಚಾರಗಳೆಲ್ಲ ಅವ್ರು ಹಾಕೋ ಬಟ್ಟೆ ಬಗ್ಗೆ ಮಾತಾಡ್ತಾರೆ, ಅವರು ಕಟ್ಟೋ ವಾಚ್ ಬಗ್ಗೆ ಮಾತಾಡ್ತಾರೆ. ಅದೇನೋ ರೋಲೆಕ್ಸ್ ವಾಚು ಪೊನ್ನಣ್ಣ ಕಟ್ತಾರೆ ಅಂತ ಹೇಳ್ತಾರೆ, ಲಕ್ಷಾಂತರ. ಎಲ್ಲಿಂದ ಬಂತು? ಹೌದು, ಪೊನ್ನಣ್ಣ ಅವರು ರೋಲೆಕ್ಸ್ ವಾಚ್ ಕಟ್ತಾರೆ. ಎಲ್ಲಿಂದ ಬಂತು ದುಡ್ಡು? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ತೆರಿಗೆ ಕಟ್ಟಿರ್ತಕ್ಕಂಥ ಹಣದಲ್ಲಿ ಅವರು ತಗೊಂಡಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಅವರು ಅವ್ರದ್ದು ಬರೀ ರೋಲೆಕ್ಸ್ ವಾಚು ನೋಡಿರೋದು. ಬರಲಿ ಮನೆಗೆ ಒಂದು ಮನೆಗೆ ಬಂದಂಥವ್ರನ್ನ ಚೆನ್ನಾಗೇ ನೋಡ್ತೀವಿ, ಬರಲಿ ಮನೆಗೆ, ಅವ್ರು ನೋಡಲಿ ಎಷ್ಟು ವಾಚ್ಗಳಿದೆ ಪೊನ್ನಣ್ಣನವ್ರ ಹತ್ರ ಅಂತ. ಆ ಕಂಪ್ನಿಗಳ ಹೆಸರು ಬರ್ಕೊಳ್ಳೋದಕ್ಕೆ 100 ಪುಟದ ಪುಸ್ತಕ ಬೇಕು ಪ್ರತಾಪ್ ಸಿಂಹನಿಗೆ, ಅಷ್ಟು ವಾಚ್ಗಳಿದೆ. ಎಲ್ಲ ದುಡಿದು ತೆರಿಗೆ ಕಟ್ಟಿ ತಗೊಂಡಿರ್ತಕ್ಕಂಥದ್ದು, ಯಾವುದೇ ಬೇರೆ ಮಾರ್ಗದಲ್ಲ. ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ, ಅವ್ರು ಎಲ್ಲಿದ್ದರು ಇವತ್ತು ಎಲ್ಲಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಈಗ ವಾಚ್ ಕಟ್ತಾರೆ, ರೋಲೆಕ್ಸ್ ವಾಚ್ ಕಟ್ತಾರೆ, ಇನ್ನೊಂದು ಅಂತಕ್ಕಂಥದ್ದಲ್ಲ. ಆದರೆ ಪೊನ್ನಣ್ಣ ಆ ವಾಚ್ ಕಟ್ತಾರಲ್ಲ, 17 ಗಂಟೆ ಕೆಲಸ ಮಾಡ್ತಾರೆ ಜನರಿಗೋಸ್ಕರ.
17 ಗಂಟೆ ಕೆಲಸ ಮಾಡ್ತಾರೆ ಜನರಿಗೋಸ್ಕರ. ವಾಚ್ ಯಾವುದು ಅಂತಕ್ಕಂಥ ಮುಖ್ಯ ಅಲ್ಲ. 17 ಗಂಟೆ ಕೆಲಸ ಮಾಡ್ತಕ್ಕಂಥವ್ನ ವಿಚಾರ ನೀವು ಮಾತಾಡ್ತೀರಿ. ನೀವೆಷ್ಟು ಗಂಟೆ ಕೆಲಸ ಮಾಡಿದ್ದೀರಿ? ನೀವು ಯಾವ ವಾಚ್ ಕಟ್ತೀರಿ ನನಗೆ ಗೊತ್ತಿಲ್ಲ. ಆದರೆ ನೀವು ಯಾವುದೇ ವಾಚ್ ಕಟ್ಕೊಳ್ಳಿ, ನೀವು ಸಂಸದರಾಗಿದ್ದೀರಲ್ಲ, ಇಲ್ಲಿ ಎಷ್ಟು ಗಂಟೆ ನೀವು ಕೆಲಸ ಮಾಡಿದ್ದೀರಿ ಒಂದು ದಿವಸಕ್ಕೆ? ನೀವು ಮಾಡಿರೋ ಕೆಲಸ ಪ್ರವೀಣ್ ಕುಮಾರ್ ಮಾವನಕಾಡ್ ಅವರು ಕತ್ತಲೆ ಜಗತ್ತಲ್ಲಿ ಬರೆದಿದ್ದಾರೆ. ಅದಕ್ಕೆ ನೀವು ತಡೆಯಾಜ್ಞೆ ತಂದಿದ್ದೀರಾ? ನೀವು ಇವರು ಹಾಕೋ ಬಟ್ಟೆ, ಇವರು ಕಟ್ಟೋ ವಾಚ್, ಇವ್ರು ಮಾಡೋ ಕೆಲಸ ಎಂಥ ಹಗುರವಾದ ಮಾತುಗಳಿದು. ಸಂಪುಟ ದರ್ಜೆ ಸಚಿವ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನು ಸ್ಕೂಟ್ರಲ್ಲಿ ಬರಬೇಕಾ? ಸಂಪುಟ ದರ್ಜೆ ಸಚಿವರಿಗೆ ಏನೇನು ಶಿಷ್ಟಾಚಾರಗಳಿದೆ, ಯಾವ ಯಾವ ಮಾನದಂಡದಲ್ಲಿ ಕೆಲಸ ಮಾಡಬೇಕು, ಯಾವ ಸೌಲಭ್ಯಗಳು ಸಿಕ್ಕಬೇಕು, ಯಾವ ಸವಲತ್ತು, ಅದರೆಲ್ಲ ಅವರಿದ್ದಾರೆ. ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಸೌಕರ್ಯಗಳು ಖುದ್ದು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ವಾ? ಅದಕ್ಕಿಂತ ಒಳ್ಳೆ ಕಾರುಗಳು ಅಥವಾ ಅದಕ್ಕಿಂತ ಒಳ್ಳೆ ಬೇರೆ ವಿಚಾರಗಳಿಲ್ವಾ? ಆದರೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತಕ್ಕಂಥದ್ದು ಪಾಲನೆ ಮಾಡ್ತಕ್ಕಂಥ ಕೆಲವು ಮುಖಂಡರಲ್ಲಿ ಪೊನ್ನಣ್ಣನವರಿದ್ದಾರೆ ಅಂತ ವಿರಾಜಪೇಟೆ ಕ್ಷೇತ್ರದ ಜನ ಮತ್ತು ಕೊಡಗು ಜಿಲ್ಲೆಯ ಜನತೆ ನಾವು ಹೆಮ್ಮೆಯಿಂದ ಹೇಳ್ತೇವೆ. ವೀಕ್ಷಕರೇ, ಸಾಕಷ್ಟು ವಿಚಾರದ ಬಗ್ಗೆ, ಪೊನ್ನಣ್ಣವ್ರ ಬಗ್ಗೆ, ಪ್ರತಾಪ್ ಸಿಂಹ ಬಗ್ಗೆ ಮತ್ತು ಕತ್ತಲೆ ಜಗತ್ತಿನ ಬಗ್ಗೆ, ತಡೆಯಾಜ್ಞೆ ಬಗ್ಗೆ, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಮಗ್ರವಾದಂಥ ಚಿತ್ರಣವನ್ನು ಸಂಕೇತ್ ಪೋಯನವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ. ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.